ನಮಸ್ತೆ ನಮ್ಮ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಸಾಕಷ್ಟು ಜನ ದೇವತೆಗಳಿಗೆ ಆಗ್ಬೋದು ಅಥವಾ ಮನುಷ್ಯರಿಗಾಗ್ಬೋದು ಸಾಕಷ್ಟು ಕಟ್ಟುಗಳು ಹಾಕಿರ್ತಾರೆ. ಆ ಕಟ್ಟುಗಳನ್ನ ಹೇಗೆ ಬಿಚ್ಚೋದು ಅನ್ನೋದು ಇವತ್ತಿನ ಒಂದು ವಿಡಿಯೋ. ಅದು ಹೇಗಪ್ಪ ಅಂತಂದರೆ, ನೀವು ಒಂದು ಸಿದ್ಧಿ ದಿನ ನೋಡ್ಕೋಬೇಕು ಅಥವಾ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಅಷ್ಟಮಿಗಳಲ್ಲಿ ನೋಡ್ಕೋಬೇಕಾಗುತ್ತೆ. ಇದನ್ನು ನೀವು ಶಿವನ ದೇವಸ್ಥಾನದಲ್ಲಿ ಮಾಡ್ಬೋದು. ಒಂದು 5 ಮೂಲೆಗಳನ್ನ ಈ ಮಂತ್ರವನ್ನು ಹೊಂದಿದೆ. ಆ ಮಂತ್ರ ಸ್ವಲ್ಪ ದೊಡ್ಡದಿರೋದ್ರಿಂದ ನಾನು ಕೊನೆಯಲ್ಲಿ ಸಾಧ್ಯ ಆದರೆ ಕೊಡ್ತೀನಿ. ಶಿವನ ದೇವಸ್ಥಾನದಲ್ಲಿ ಒಂದು ಕೂತ್ಕೊಂಡು ಈ ಮಂತ್ರನ 5 ಮಾಲೆಗಳು ಅಂದರೆ 5 ಬಾರಿ ಅದನ್ನು 108 ಇರುತ್ತಲ್ವ, ಅದನ್ನು 5 ಮಾಲೆಗಳು ಅದನ್ನು ಮಾಡ್ಕೋಬೇಕಾಗುತ್ತೆ. ಇದು 45 ದಿವಸ ಮಾಡಬೇಕು. 45 ದಿವಸ ಮಾಡಿದಾದ ನಂತರ ಅಂದರೆ ಇದು ಸಿದ್ಧಿ ಆಗಿರುತ್ತೆ. ಅದನ್ನು 45 ದಿವಸಕ್ಕೆ ನಂತರ ಮನೆಯಲ್ಲಿ ನೀವು ಒಂದು ಭೈರವರ, ಇಲ್ಲ ನೇನು ತೋರಿಸಿದ್ದೀನಿ ಆ ಥರದ್ದು ಅಥವಾ ಭೈರವರು ಯಾವುದೇ ಆದರೂ ಪರವಾಗಿಲ್ಲ, ಆ ಥರ ಒಂದು ಫೋಟೋ ಇಟ್ಕೋಬೇಕು. ಇಟ್ಕೊಂಡು ಇದಕ್ಕೆ ಧೂಪ ದೀಪ ನೈವೇದ್ಯ ಎಲ್ಲ ಕೊಡಬೇಕು. ತದನಂತರ ತೆಂಗಿನಕಾಯಿನಲ್ಲಿ ದೀಪ ಹಚ್ಚಬೇಕು. ಯಾಕೆಂದರೆ ಕಾಳ ಭೈರವ ಅಥವಾ ಭೈರವ, ಎಂಥ ಭೈರವನಿಗೆ ಇವ್ರಿಗಿರೋದು ತೆಂಗಿನಕಾಯಿನಲ್ಲಿ ದೀಪ ಅಥವಾ ಕುಂಬಳಕಾಯಿನಲ್ಲಿ ಹಚ್ಚೋ ದೀಪ. ನಾನು ಕಳೆದ ವಿಡಿಯೋದಲ್ಲಿ ಕೂಡ ಒಂದು ಹೇಳಿದೆ, ಆ ಭೈರವರ ಒಂದು ದಿವ್ಯ ದೃಷ್ಟಿಗೆ ಯಾವ ರೀತಿ ಮಾಡಬೇಕು ಅಂತ. ಅದೇ ರೀತಿ ಇದು ಕೂಡ, ಅಂದರೆ ಅದರಲ್ಲಿ ಮೆಣಸು ಹೇಳಿದೆ, ಇದರೊಳಗೆ ಎಳ್ಳಿನ ಬತ್ತಿ ಹಚ್ಕೋಬೋದು. ಎಳ್ಳಿನ ಬತ್ತಿ ಇದಕ್ಕೆ ಹಚ್ಚಬೇಕಾಗುತ್ತೆ. ಅದೇ ಇದರಲ್ಲೇ ಇಟ್ಟ ನಂತರ ತೆಂಗಿನಕಾಯಲ್ಲಿ ದೀಪ ಹಚ್ಚಬೇಕಾಗುತ್ತೆ. ಎಳ್ಳಿನ ದೀಪ ಅಂದರೆ ದೀಪ ಕೂಡ ಎಳ್ಳು ಎಣ್ಣೆನೇ ಹಾಕಬೇಕಾಗುತ್ತೆ. ದೀಪ ಹಚ್ಚಬೇಕು ಅಥವಾ ಬೂದು ಕುಂಬಳಕಾಯಿಲೇನು ಹೇಳ್ದಂಗೆ ಹಚ್ಕೋಬೋದು. ಇದಕ್ಕೆ ಹಚ್ಚಿ ಬೂದು ಕುಂಬಳಕಾಯಿ ಕೂಡ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಇಡಬೇಕಾಗುತ್ತೆ. ಯಾರು ಮನುಷ್ಯರಿಗೆ ಕಟ್ಟು ಮಾಡಿದರೆ ಆ ಮನುಷ್ಯರನ್ನ, ಯಾವ ಒಂದು ಮನುಷ್ಯರಿಗೆ ತೊಂದರೆ ಕೊಟ್ಟಿದ್ದಾರೆ, ಯಾರು ಅನುಭವಿಸ್ತಿದ್ದಾರೆ ಅಂಥವ್ರನ್ನ ಅಲ್ಲಿ ಒಂದು ಮಂಡಲ ಹಾಕಿ ಅದರೊಳಗೆ ಕೂರಿಸ್ಬೇಕು. ಕೂರಿಸ್ಬಿಟ್ಟು ಅವರ 8 ದಿಕ್ಕುಗಳಲ್ಲಿ ಕೂಡ ಒಂದೊಂದು ದಿಕ್ಕು ಕೂಡ ಒಂದೊಂದು ಈ ಮಂತ್ರ ಹೇಳ್ಕೊಳ್ತಾ ನಿಂಬೆ ಹಣ್ಣನ್ನ ಕಟ್ ಮಾಡ್ತಾ ಬರಬೇಕು. ಅಂದರೆ 8 ಮೂಲೆಯಲ್ಲಿ ಒಂದೊಂದು ಮೊದಲೇ ನೀವು ನಿಂಬೆಹಣ್ಣು ಇಡಬೇಕು. ನಿಂಬೆಹಣ್ಣು, ಎಲೆ, ಅಡಿಕೆ ಎಲ್ಲ ಇಟ್ಟು ಅವ್ರನ್ನ ಕೂರಿಸಿ ಒಂದೊಂದು ಸಾರಿ ಒಂದೊಂದು ಮಂತ್ರ ಹೇಳ್ತಾ ನೀವು 8 ದಿಕ್ಕುಗಳು ಕೂಡ ಒಂದೊಂದು ನಿಂಬೆಹಣ್ಣು ಕಟ್ ಮಾಡ್ತಾ ಬರಬೇಕು. ಇದನ್ನು ಈ ಕಟ್ ಮಾಡ್ದಾಗೆಲ್ಲ ಅದೇನಾಗುತ್ತೆ ಅಂದರೆ, ಈ ಮಂತ್ರ ನೀವು ಸಿದ್ಧಿ ಮಾಡ್ಕೋಬೇಕು ಚೆನ್ನಾಗೆ. ಇಲ್ಲ ಅಂತಂದರೆ ಅದು ಅಷ್ಟು ಯಾವುದೇ ರೀತಿ ನಿಮಗೆ ಇದು ಕೊಡೋದಿಲ್ಲ, ಫಲ ಇಲ್ಲ. ಸರಿಯಾದ ಮಂತ್ರನ ಸಿದ್ಧಿ ಮಾಡ್ಕೋಬೇಕು. ಇದನ್ನು ಅಷ್ಟಮಿ ಅಥವಾ ಅಮಾವಾಸ್ಯೆ, ಭಾನುವಾರ, ಗುರುವಾರ ಇಂಥ ದಿವಸದಲ್ಲಿ ಕೂಡ ಮಾಡ್ಕೋಬೋದು. ಕಾಲಭೈರವನಿಗೆ ಅಷ್ಟಮಿ ಭಾಳ ಇಷ್ಟ. ಅದರಲ್ಲಿ ಭಾನುವಾರ ಅಷ್ಟಮಿ, ಶನಿವಾರ ಅಷ್ಟಮಿ ಅಥವಾ ಬುಧವಾರ ಅಷ್ಟಮಿ ಆದರೆ ಇನ್ನೂ ಭಾಳ ಒಳ್ಳೆಯದಿರುತ್ತೆ. ಅಂಥ ದಿವಸ ನೀವು ನೋಡ್ಕೋಬೇಕಾಗತ್ತೆ. ಆ ರೀತಿ ನೋಡಿಕೊಂಡು ಅವ್ರಿಗೆ ಈ ರೀತಿ ನೀವು ಕಟ್ ಮಾಡ್ತಾ ಇರಬೇಕು. ಈ ಮಂತ್ರ ಒಂದೊಂದು ಬಾರಿ ಮೊದಲು ನೀವು ಅಷ್ಟು ಸಿದ್ಧಿ ಮಾಡ್ಕೊಂಡ ನಂತರ ತದನಂತರ ಇದನ್ನು ಹೇಳ್ಬೇಕಾದ್ರೆ ನೀವು ಕಟ್ ಮಾಡಿ 8 ದಿಕ್ಕುಗಳು ಕೂಡ ಒಂದೊಂದು ಬಿಸಾಕ್ತಾ ಇರಬೇಕು. ಅವ್ರನ್ನ ಕೂರಿಸಿರ್ತೀರ, ಕಟ್ಟಾದವ್ರಿಗೆ ಕೂರಿಸಿ ಈ ರೀತಿ ಹೇಳ್ಕೊಳ್ತಾ ಕಟ್ ಮಾಡಬೇಕು. ಅದೇ ರೀತಿ ದೇವಸ್ಥಾನಗಳಿಗೆ ಅಥವಾ ದೇವತೆಗಳಿಗೆ ಕಟ್ಟಾಗಿದ್ದು ಕೂಡ ಇದೇ ರೀತಿ ಮಾಡಬೇಕಾಗತ್ತೆ. ಇದನ್ನು ದೇವತೆಗಳು ಇರೋವಂಥ ಸ್ಥಳದಲ್ಲಿ, ಯಾಕೆ ಅವರು ತಂದು ನಾವು ಎಲ್ಲಿ ಬೇಕಾದ್ರೆ ಅಲ್ಲಿ ಕೂರಿಸ್ಲಿಕ್ಕಾಗಲ್ಲ. ಹಾಗಾಗಿ ನೀವೇನು ಮಾಡಬೇಕು, ದೇವರ ಹಿಂದೆ ಅಥವಾ ಜಾಗ ಇತ್ತು ಅಂದರೆ, ಏನಾದ್ರು ಜಾಗ ಬಿಟ್ಟಿರ್ತಾರೆ, ಯಾಕೆಂದರೆ ಅಷ್ಟು ಗೋಡೆ ಇದರೊಳಗೆ ಯಾವ ದೇವ್ರನ್ನೂ ಇಕ್ಕಲ್ಲ. ದೇವ್ರನ್ನ ಪ್ರದಕ್ಷಿಣೆ ಮಾಡೋಕ್ಕೋ ಅಥವಾ ಗರ್ಭಗುಡಿಲೋ ಸುತ್ತು ಏನಾದ್ರು ಇಟ್ಟಿರ್ತಾರೆ. ಆ ರೀತಿ ಜಾಗ ಇಟ್ಟಾಗ ನೀವು ಇದ್ದಾಗ ಅದೇ ರೀತಿ 8 ದಿಕ್ಕಿನಲ್ಲಿ ಕೂಡ ನಿಂಬೆಹಣ್ಣು ಇಡ್ಬೋದು ಅಥವಾ ಪುಟ್ಟದಾಗಿರುವಂಥ ಒಂದು ಬೂದುಗುಂಬಳಕಾಯಿ ಕೂಡ ಇಡ್ಬೋದು. ಅಥವಾ ಆಗಲಿಲ್ಲ ಅಂದರೆ ನಿಂಬೆಹಣ್ಣೆ ಇಡ್ಬೋದು. ನಿಂಬೆಹಣ್ಣೆ ಇಟ್ಟರೆ ಇನ್ನೂ ಒಳ್ಳೆಯದಿರುತ್ತೆ. ಆ ನಿಂಬೆಹಣ್ಣುಗಳು ಇಟ್ಬಿಟ್ಟು ಆ ನಿಂಬೆಹಣ್ಣು ಮೇಲೆ ಒಂದೊಂದು ಕರ್ಪೂರ ಹಚ್ಚಿ ನೀವು ಇದೇ ಮಂತ್ರನ ಹೇಳ್ಕೊಂಡು 8 ದಿಕ್ಕಲ್ಲಿರೋ ಅಂಥದ್ದು ಆ ಒಂದು
ಕರ್ಪೂರ ಹಾರಿದ ನಂತರ ಒಂದೊಂದು ಏಟಿಗೆ ಅದನ್ನು ಕಟ್ ಮಾಡ್ತಾ ಬರಬೇಕು. ಒಂದೊಂದು ಏಟಿಗೆ ಅದನ್ನು ಕತ್ತರಿಸಾಕ್ತಾ ಬರಬೇಕು. 8 ಮೂಲೆ ಕೂಡ ಇರೋವಂಥ ಒಂದು ನಿಂಬೆಹಣ್ಣು ಕಟ್ ಮಾಡ್ತೀರಾ. ತದನಂತರ ಅದನ್ನೆಲ್ಲ ತೆಗೆದು ಬಿಸಾಕಿ ನೀವು ಸ್ವಚ್ಛ ಮಾಡಿ ಆ ಜಾಗನ ದೇವ್ರಿಗೆ ನೀವು ಅಭಿಷೇಕ ಮಾಡ್ಬೋದು. ಅವಾಗೇನಾಗುತ್ತೆ, ಇಂಥ ಒಂದು ದೇವತೆಗಳು ಕಟ್ಟಾಕಿದ್ರೂ ಕೂಡ ಹೋಗುತ್ತೆ, ಅಥವಾ ಮನುಷ್ಯರಿಗೆ ಅಥವಾ ಕಟ್ಟಾಕಿರ್ತಾರೆ ಅವ್ರು ಯಾವುದೇ ಕೆಲಸ ಹಾಕಬಾರ್ದು, ತೊಂದರೆಗಳಾಗಿರ್ತವೆ ಅಂತ ಅದು ಕೂಡ ಆಗ್ಬೋದು. ಈ ರೀತಿ ಮಾಡ್ಕೋಬೋದು. ಮತ್ತು ಇನ್ನೇನಪ್ಪ ಇಲ್ಲಿ ಅಂದರೆ, ಇದು ಸ್ವಲ್ಪ ಮಂತ್ರ ಭಾಳ ದೊಡ್ಡದಿರೋದ್ರಿಂದ ಇಲ್ಲಿ ಸ್ವಲ್ಪ ನಾನು ಇದನ್ನು ಕೊಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಮುಂದಿನ ಒಂದು ಇದರಲ್ಲಿ ನಾನು ಸಾಧ್ಯ ಆದರೆ ನಾನು ಇನ್ನೊಂದು ವೀಡಿಯೋದಲ್ಲಿ ನಾನು ಈ ಮಂತ್ರನ ನಾನು ಕೊಡ್ತೀನಿ. ಭಾಳ ದೊಡ್ಡದಿದೆ, ಮತ್ತು ಅದು ದೊಡ್ಡದು ಹೇಳ್ತಾ ಹೋದಾಗ ಇಲ್ಲಿ ವೀಡಿಯೋ ಕೂಡ ಲೆಂತ್ ಆಗುತ್ತೆ. ವೀಡಿಯೋ ಲೆಂತ್ ಆದಾಗ ದೊಡ್ಡದಾಯಿತು ಓದಲಿಕ್ಕೆ ಕಷ್ಟ ಆಗುತ್ತೆ ಅಂತಾರೆ. ಹಾಗಾಗಿ ಮುಂದಿನ ವೀಡಿಯೋದಲ್ಲಿ ನಾನು ಈ ಮಂತ್ರ ನಾನು ಕೊಡ್ತೀನಿ. ನೀವು ಬೇಕಾದರೆ ಅದನ್ನು ವಾಚ್ ಮಾಡ್ಬೋದು. ಇಂಥ ಒಂದು ಕೂತು ಕಡೆನೇ ನಿಮ್ಮ ಇಂಥ ಕಷ್ಟಗಳನ್ನೆಲ್ಲ ನೀವು ಪರಿಹಾರ ಮಾಡ್ಕೋಬೋದು. ಯಾಕಂದರೆ ಎಷ್ಟೋ ಲಕ್ಷಾಂತರ ರೂಪಾಯಿ ಇದನ್ನೆಲ್ಲ ಮಾಡಬೇಕಾದ್ರೆ ಸಾಕಷ್ಟು ಕಷ್ಟ ಇದೆ, ಸಾಕಷ್ಟು ಹಣ ಕೂಡ ಖರ್ಚಾಗುತ್ತೆ. ಇದಕ್ಕೆ ಸಿದ್ಧಿ ಮಾಡ್ಕೊಂಡಿರೋರಾದರೆ ಇದನ್ನು ಖಂಡಿತ ಇದನ್ನು ಪರಿಹಾರ ಮಾಡ್ಕೋಬೋದು ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು.